ಸೊ ಬಿಫೋರ್ ದಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ, ಅದು ರಿಲೀಸಿಗೆ ರೆಡಿ ಇದೆ. ಸೊ ತೆಲುಗು ಪ್ರಾಜೆಕ್ಟು ಮಾಡಿದ್ದೀನಿ. ಸೊ ನನಗೆ ಅವಕಾಶ ಕೊಟ್ಟಂತಹ ಅಫ್ಸಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಆಗಿದ್ರು ತುಂಬ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರೂ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾಯಿಂದ ನಾನು ತುಂಬಾ ಕಲ್ತಿದ್ದೀನಿ ಕೂಡ. ಆ್ಯಂಡ್ ಆಲ್ಸೋ ಸೆವೆನ್ ರಾಜ್ ಸರ್ಗೂ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೆಟ್ಟಲ್ಲೆಲ್ಲ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಟೀಮ್. ಆ್ಯಂಡ್ ಆಲ್ಸೋ ದಾಸ್ ಸರ್ ಥ್ಯಾಂಕ್ ಯು ವೆರಿ ಮಚ್. ನಾನೇನು ಇಲ್ಲಿ ಕೂತಿದ್ದೀನಿ ಅದಕ್ಕೆ ಅವರೇ ರೀಸನ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾದ್ಯ. ಈ ಮೂವಿಲಿ ನೋಡಿದ್ದೀರ ಕ್ಯಾರೆಕ್ಟರ್ ಮಾಡಿರೋದು. ಸೊ ಇದಕ್ಕೂ ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಅದು ರಿಲೀಸ್ಗೆ ರೆಡಿ ಇದೆ. ಟೀಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಫ್ಜಲ್ ಸರ್, ರಾಜ್ಪ್ರಭು ಸರ್ ಆ್ಯಂಡ್ ಸವನ್ ರಾಜ್ ಸರ್ 3 ಜನಕ್ಕೂ ತುಂಬ ಥ್ಯಾಂಕ್ಸ್. ಮುಂದೆ ಯಾರೆಲ್ಲ ಹೊಸ ಸಿನಿಮಾ ಮಾಡ್ಬೇಕಂತಿದ್ರು ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ವೇದಿಕೆ ಮೇಲೆ ಫಸ್ಟ್ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ರಾಣಿ ಅಂಗಡಿ ಅಂತ. ನೆನಪುಗಳ ಮಾತು ಮಧುರ ಈ ಸಿನಿಮಾದಲ್ಲಿ ನಾನು ದೀಪ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಅಫ್ಜಲ್ ಸರ್ಗೂ ಹಾಗೂ ದಾಸ್ ಸರ್ಗೂ ಸೆವೆನ್ ರಾಜು ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸೊಬ್ಬರಿಗೆ ಅವಕಾಶ ಸಿಗೋದು ತುಂಬ ಕಡಿಮೆ. ಇದೇ ಥರ ನೀವು ನಮ್ಗೆ ಸಪೋರ್ಟ್ ಆಗಿರಬೇಕು, ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.